ಬಿಜೆಪಿಯಲ್ಲಿ ವರಿಷ್ಠರ ವಿರುದ್ಧವಾಗಿಯೇ ದೂರು ಕೊಡುವಂಥ ಸ್ಥಿತಿ ಬಂದುಬಿಡ್ತಾ. ಏನು ಬಿಜೆಪಿಯಲ್ಲಿ ನಿಮಗೆ ಉತ್ತರ ಕರ್ನಾಟಕ ಅಂತ ಕೇಳಿದ್ರೆ ಒಂದು ಕಥೆ, ಈ ಕಡೆ ಬಳ್ಳಾರಿ ಭಾಗ ಅಂತ ಕೇಳಿದ್ರೆ ಇನ್ನೊಂದು ಕತೆ, ಮಧ್ಯ ಕರ್ನಾಟಕದ ಭಾಗ ಅಂತ ಕೇಳಿದ್ರೆ ಒಂದು ಕತೆ, ಈ ಬೆಂಗಳೂರು ಬಿಜೆಪಿ ಅಂತ ಕೇಳಿದಾಗ ಇಲ್ಲಿರ್ತಕ್ಕಂಥ ಶಾಸಕರದ್ದು, ಸಚಿವರುಗಳದ್ದು, ಮಾಜಿ ಸಚಿವರುಗಳದ್ದೆಲ್ಲ ಇದ್ರಲ್ಲ, ಇವ್ರದ್ದೇ ಒಂದು ಕತೆ ಆಗಿಬಿಟ್ಟಿದೆ. ವರಿಷ್ಠರು ಯಾರೋ ವರಿಷ್ಠರು ಬರ್ತಾರಪ್ಪ ಹೈಕಮಾಂಡ್ನಿಂದ, ಏನು ನಿಮ್ಮ ದೂರು ದುಃಖ ದುಮ್ಮಾನ ಅಂತ ಕೇಳೋಕ್ಕೆ ಅಂತ ವರಿಷ್ಠರು ಬಂದರೆ, ಇದೀಗ ವರಿಷ್ಠರ ವಿರುದ್ಧವಾಗಿಯೇ ಕಂಪ್ಲೇಂಟ್ ಕೊಡ್ತಕ್ಕಂಥ ಪರಿಸ್ಥಿತಿ ಬಂದುಬಿಟ್ಟಿದೆಯಾ? ದೆಹಲಿ ನಾಯಕರ ವಿರುದ್ಧವಾಗಿಯೇ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ರಾಮುಲು ಅವರು. RSS ಪ್ರಮುಖರಿಗೆ ಉಸ್ತುವಾರಿ ರಾಧಾಮೋಹನ್ ವಿರುದ್ಧವಾಗಿ ಕಂಪ್ಲೇಂಟ್ ಮಾಡಿದ್ದಾರೆ ಶ್ರೀರಾಮುಲು ಅವರು. ವ್ಯಕ್ತಿ ಗೌರವಕ್ಕೆ, ವ್ಯಕ್ತಿತ್ವಕ್ಕೆ ಧಕ್ಕೆ ತರ್ತಾ ಇದ್ದಾರೆ ಇವರು. ಆ ಒಂದು ಕಾರಣದಿಂದಾಗಿ ನಾನು ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇವರು. BL ಸಂತೋಷ್ ಹಾಗೂ ಸಂಘದ ಪ್ರಮುಖರಿಗೆ ಮೌಖಿಕ ಕಂಪ್ಲೇಂಟ್, ಏನೋ ಬರೆದು ಲಿಖಿತ ರೂಪದಲ್ಲಿ ಕೊಟ್ಟಿಲ್ಲ ಅವರು, ಬಾಯಿ ಮಾತಲ್ಲಿ ಹೇಳಿದ್ದಾರೆ. ಇದೇನು ರಾಧಾಮೋಹನ್ ಅವರು ಬಂದು ಈ ಥರ ಮಾಡ್ತಾ ಇದ್ದಾರಲ್ಲ ಇಲ್ಲಿ ಅಂತ ಫೋನ್ ಮಾಡಿ ತಮ್ಮ ಅಳಿಲು ತೋಡ್ಕೊಂಡಿದ್ದಾರೆ ಮಾಜಿ ಸಚಿವ ರಾಮುಲು ಅವರು. ಕೋರ್ ಕಮಿಟಿ ಸಭೆಯಲ್ಲಿ ಸಂಡೂರು ಸೋಲಿಗೆ ನೀವೇ ಕಾರಣ ಅಂತ ಇವ್ರು ಹೇಳಿಬಿಟ್ರು. ನಾನು ಕಾರಣನಾ? ಸಂಡೂರು ಸೋಲಿಗೆ ನಾನು ಕಾರಣ ಅದನ್ನ ಸ್ವಾಮಿ, ಇನ್ಯಾರೂ ಸೋತೇ ಇಲ್ವಾ? ಇನ್ನೆರಡು ಕಡೆನೂ ಬೈ ಎಲೆಕ್ಷನ್ ಇದ್ವಲ್ಲ, ಅಲ್ಲೆಲ್ಲ ಗೆದ್ದು ಬಿಟ್ಟಿದ್ದೀರಾ ಇವರು? ಸೋತಿದ್ದೀವಿ ಸರಿ, ಸೋಲಿಗೆಲ್ಲ ರಾಮುಲುನೇ ಕಾರಣ ಆಗಿದ್ದಾರೆ ಅಂತ ಹೇಳಿದ್ರೆ ಹೇಗೆ? ಇದೀಗ ನಮ್ಮೊಂದಿಗೆ ಮಾಜಿ ಸಚಿವರಾಗಿರ್ತಕ್ಕಂಥ ಶ್ರೀರಾಮುಲು ಅವರಿದ್ದಾರೆ. ಶ್ರೀರಾಮುಲು ಅವರೇ ನಮಸ್ಕಾರ. ಶ್ರೀರಾಮುಲು ಅವರೇ ನಮಸ್ಕಾರ. ನಮಸ್ಕಾರ ರೀ ರಾಮುಲು ಸರ್. ಕೇಳಿಸ್ತಾ ಇದ್ದೀರಾ? ನಾನು ರಮಾಕಾಂತ್ ಮಾತಾಡ್ತಾ ಇದ್ದೀನಿ. ರಾಮುಲು ಅವರೇ ರಮಾಕಾಂತ್ ಸರ್ ನಮಸ್ಕಾರ. ಹೇಗಿದ್ದೀರಿ ಸರ್? ಆರಾಮಿದ್ದೀನಿ ಸರ್. ಏನೋ ಒಂದಷ್ಟು ಮುನಿಸಿದೆ, ಬೇಸರ ಮಾಡ್ಕೊಂಡಿದ್ದೀರಿ ಅಂತ ಕೇಳ್ಪಟ್ಟೆ ನಾನು ರಾಮುಲು ಅವರೇ, ಹೌದಾ? ಅದೇ ಸರ್, ನಿನ್ನೆ ರಾಧಾಮೋಹನ್ ಅಗರ್ವಾಲ್ ಅವರು ನಿನ್ನೆ ಕೋರ್ ಕಮಿಟಿಯಲ್ಲಿ ನೇರವಾಗಿ ನನಗೆ ಹೇಳಿದ್ರು ಸರ್, ಅವ್ರ ಮುಖದ ಮೇಲೆ, ರಾಮುಲು ನಿನ್ನ ಸೋಲಿಕ್ಕೆ ನೀನೇ ಕಾರಣ, ನಿನ್ನಿಂದಲೇ ಸೋತಾಗಿದ್ದು, ನೀನೇ ಸೋಲ್ಸಿದ್ದನ್ನಂತ ಮಾತು ಅವ್ರ ಮೇಲೆ ನನ್ನ ಮೇಲೆ ಆರೋಪಣೆ ಮಾಡಿದ್ರು ಸರ್. ನಾನೇನ್ ಹೇಳಿದೆ, ನೋಡಿ ಸರ್ ಹಂಗೆಲ್ಲ ಮಾತಾಡಕ್ ಹೋಗ್ಬೇಡಿ, ನಾನು 30 ವರ್ಷಗಳಿಂದ ರಾಜಕಾರಣ ಮಾಡ್ಕೊಂತ ಬಂದಿದ್ದೀನಿ, ನಾನು ಹಣೆ ಬರೋ ಚೊಲ್ಲಿಲ್ಲದಂಗೆ ಎಲೆಕ್ಷನ್ ಸೋತಿದ್ದೀನಿ, ಅದೇ ಸೋತಿದ ತಕ್ಷಣ ನೋವಲ್ಲಿ ಈ ಆರೋಪಣೆಗಳು ನನ್ ಮೇಲೆ ಮಾಡಿದ್ರೆ ಹಿಂಗ ಸರ್? ಈ ರೀತಿ ಮಾಡೋದು ಸರಿಯಲ್ಲ ಸರ್. ಯಾರೋ ಜನಾರ್ದನ್ ರೆಡ್ಡಿ ಅವ್ರ ಮಾತು ಕೇಳಿ ನೀವು ನನ್ ಮೇಲೆ ಆರೋಪಣೆ ಮಾಡ್ತೀರಿ. ನನ್ನ ಜೀವನದಲ್ಲಿ ಯಾವತ್ತು ಕೂಡ ನಾನು ಈ ರೀತಿ ರಾಜಕಾರಣ ಮಾಡಿಲ್ಲ ಸರ್. ನೀವೆಲ್ಲ ಹಿಂಗೆಲ್ಲ ಮಾಡಿದ್ರೆ ನಾನು ಹೆಂಗಾರ ಸರ್ ರಾಜಕಾರಣ ಮಾಡ್ಲಿ? ಇದೆಲ್ಲ ತಪ್ಪು ಸರ್ ಅಂತ ಹೇಳಿದೆ. ಅಷ್ಟೊತ್ತೊಳಗೆ ರಾಜ್ಯಾಧ್ಯಕ್ಷರು ನಗ್ತಾ ಇದ್ದಾರೆ ಸರ್. ಅವ್ರಿಗೆ ಹೇಳಿದೆ, ರಾಜ್ಯಾಧ್ಯಕ್ಷರೇ ನೀವು ನನ್ನ ಕಾಪಾಡಬೇಕಾಯ್ತು, ನನ್ನ ಬೆಂಬಲಿಗೆ ನಿಲ್ಬೇಕಾಯ್ತು. ಮೊದಲನೇ ದಿನ ನಾಮಿನೇಷನ್ ಇಂದ ಕೊನೆ ದಿನಕ ನಾವು ಮುಕ್ತಾಯ ಆಗೋ ತನಕ ನಿಮ್ ಜೊತೆ ಇದ್ದೀನಿ, ಕೆಲಸ ಮಾಡಿದ್ದೀನಿ, ಎಲ್ಲ ಹಳ್ಳಿಗೆ ಹೋಗಿದ್ದೀನಿ, ಪ್ರಚಾರ ಮಾಡಿ ಗಂಟೆಗಟ್ಲೆ ಒಂದೊಂದು ಮೀಟಿಂಗ್ ಗಂಟೆ ಮಾತಾಡಿದೀನಿ, ವಿಡಿಯೋ ಕ್ಲಿಪ್ಪಿಂಗ್ ನೋಡ್ಸ್ರಿ, ಬೇರೆ ಏನೋ ನೋಡ್ಸಿ ಎಲ್ಲ ನೋಡ್ರಿ. ಯಾವ್ದನ್ನ ವಿಚಾರದಲ್ಲಿ ನಾನು ಯಾವತ್ತನ ಈ ರಾಜಕಾರಣದಲ್ಲಿ ಫಂಡು ಸೋಲಕ್ಕೆ ನಾನು ಏನನ್ನ ತಪ್ಪಿದ ಸರ್ ಅಂತ ಹೇಳಿ ನೀವೇನ್ ಹೇಳಿದ್ರೆ ಕೇಳ್ತೀನಿ, ಹಂಗೆಲ್ಲ ಮಾತಾಡಕ್ ಹೋಗ್ಬೇಡಿ. ರಾಜ್ಯಾಧ್ಯಕ್ಷರೇ ನೀವಂತೂ ಮಾಡಿರೋದು ತಪ್ಪು, ನಾನು ಇದನ್ನ ನೇರವಾಗಿ ಖಂಡಿಸ್ತೀನಿ. ನನ್ನ ಬೆಂಬಲಕ್ಕೆ ನಿಂತಿಲ್ಲ, ನೀವು ಅಕಸ್ಮಿತವಾಗಿ ನಿನ್ಗೆ ಇಷ್ಟ ಇಲ್ಲ ಅಂತ ಹೇಳ್ತೀನಿ, ನಾನ್ ಬೇಕಾದ್ರೆ ಬಿಟ್ಟು ಬೇರೆ ಎಲ್ಲಾನು ಹೋಗ್ಬಿಡ್ತೀನಿ, ನಾನ್ ಬೇಕಾದ್ರೆ ನಿಮ್ನ ಬಿಟ್ಟು ದೂರ ಹೋಗ್ತೀನಿ, ಯಾಕೆ ಇಷ್ಟ ಅಪಮಾನ ಮಾಡ್ತಾ ಇದ್ದೀನಿ, ಬಹಳ ನೊಂದಿದ್ದೀನಿ ಸರ್, ಬಹಳ ನೋವು ಪಟ್ಟಿದ್ದೀನಿ ನಿನ್ನೆ. ಹಂಗಾಗಿ ನಾನು ಮಾಧ್ಯಮ ಎದುರುಗಡೆ ಮಾತಾಡ್ಬೇಕು ಅಂದ್ಕೊಂಡು ಎಲ್ಲ ಹಿರಿಯರೆಲ್ಲ ಬೇಡ ನಮ್ದು ತಪ್ಪಾಗುತ್ತೆ ಅಂದ್ರೆ ಬಿಟ್ಟು ಹೋಗಿನಿ ಸರ್. ನಾನು ಇವತ್ತು ಮಾತಾಡ್ಬೇಕು ಅಂದ್ಕೊಂಡಿದ್ದಿಲ್ಲ, ಮೀಡಿಯಾದಲ್ಲಿ ಬರ್ತಾ ಇತ್ತು, ಮಾತಾಡಿದ್ರೆ ತಪ್ಪಿದತ್ರ ಆಗ್ತೀನಿ ಅಂತ ಕಾರಣದಿಂದ ನಾನು ಮಾತಾಡ್ತಾ ಇದ್ದೀನಿ ಸರ್. ಆಮೇಲೆ ಯಾರು ಬಂದು ಸಮಾಧಾನ ಮಾಡಿದ್ರು ರಾಮುಲು ಅವರೇ ನಿಮಗೆ? ವಿಜೇಂದ್ರ ಅವರು, ರವಿ ಅವರನ್ನ ಸಿಕ್ಕಿದ್ರು? ವಿಜೇಂದ್ರ ಅವರು, ರವಿ ಅವರು ಎಲ್ಲರೂ ಕೂಡ ಬಂದು ನಾನು ಮೀಡಿಯಾ ಮುಂದೆ ಬಂದು ಹಿಂಗ ನಡೆದ ಘಟನೆಗಳು ಹೇಳ್ಬೇಕು ಅಂದ್ಕೊಂಡಿದ್ದೆ ಸರ್. ಅಷ್ಟೊಳಗಡೆ ಬೇರೆಯವರು ನನ್ಗೆ ಗೊತ್ತಿದ್ದಿಲ್ಲ. ಇವತ್ತು ಎಲ್ಲಾ ಕಡೆ ಟಿವಿಲೆಲ್ಲ ಕೂಡ ಬರ್ತಾ ಇದ್ರೆ ನಾನು ಇನ್ನ ಮಾತಾಡ್ಲಿದ್ರೆ ತಪ್ಪಾಗುತ್ತೆ ಅನ್ನೋದ್ ಕಾರಣದಿಂದ ಮಾತಾಡ್ತಾ ಇದ್ದೀನಿ ಸರ್. ಏನ್ ಹೇಳಿದ್ರು ವಿಜೇಂದ್ರ ಅವ್ರು ನಿಮ್ಗೆ? ಸಮಾಧಾನ ಮಾಡಿದ್ರ ರಾಮುಲು ಅವರೇ? ವಿಜೇಂದ್ರ ಅವರು ಬ್ಯಾಡ್ ರಾಮುಲು, ಇನ್ನು ಮಾತಾಡೋದು ಸರಿ ಕಾಣಲ್ಲ, ನೀವ್ ಹೇಳಿದ್ದೆಲ್ಲ ಕೂಡ ಕರೆಕ್ಟ್. ಕೇಳ್ಬೇಕಾಗಿದ್ದು ಯಾಕೆ ನಗ್ತಾ ಇದ್ರಿ ವಿಜೇಂದ್ರ ಅವರೇ? ನನ್ನ ಮೇಲೆ ಏನೋ ಹೇಳ್ತಾ ಇದ್ದಾಗ ನಗ್ತಾ ಇದ್ರಲ್ಲ ಯಾಕೆ ಅಂತ ಕೇಳಿದ್ರ ನೀವು? ನಾನು ಹೇಳಿದೆ ಸರ್, ಯಾಕೆ ನೀವು ನನ್ನ ತಕ್ಷಣಕ್ಕೆ ಬಂದಿಲ್ಲ, ನಾನು ಏನೋ ಮಾತಾಡ್ತಿದ್ರೆ ಅವರಷ್ಟು ಸೀರಿಯಸ್ ಆಗಿ ಆರೋಪಣೆ ಮಾಡ್ತಾರೆ, ನೀವು ನಕ್ಕೊಂತ ನಿಂತಿದ್ರಲ್ಲ, ಇದು ತಪ್ಪು ಅನ್ನಂತ ಮಾತನ್ನು ಕೂಡ ಹೇಳಿದೆ ಸರ್. ಬಂದೆ ಸರ್. ಅಲ್ಲ ಏನಾಯ್ತು ಅಂತ ಈಗ ಬಂಗಾರು ಹನುಮಂತು ಅವರ ವಿಚಾರದಲ್ಲಿ ನಿಮಗೆ ರೆಡ್ಡಿ ಅವ್ರಿಗೆ ಏನಾದ್ರು ಅಸಮಾಧಾನ ಇತ್ತ ಅಂತ ರಾಮುಲು ಅವರೇ? ಸರ್, ಅಸಮಾಧಾನ ಅನ್ನೋದಕ್ಕಿಂತ ಅವ್ರು ಯಾಕೋ ಇತ್ತೀಚೆಗೆ ಬಳ್ಳಾರಿ ಬಂದ ನಂತರ ನಮ್ಗೆ ಯಾಕೋ ಒಂಥರ ಅಂತ ಹೇಳಿದ್ರೆ, ಅವ್ರು ಹೇಳಿದ ಮಾತೇ ನಡಿಬೇಕು, ಅವ್ರು ಏನು ಯಾರು ಅವ್ರು ಹೇಳಿದ್ದೆ ನಡಿಬೇಕು, ಅವ್ರು ನಾನು ಹೇಳಿದ್ದೆ ಕೇಳ್ಬೇಕು, ನಮ್ಗೆ ಯಾರ್ಯಾರು ಇದೆ ವಿರೋಧ ಇದ್ದಾರೋ ಎಲ್ಲ ಒಂದು ಗುಂಪು ಸರ್. ಅದ ಈಗ ಇನ್ನೊಂದು ಪ್ರಶ್ನೆ ಇದೆ ರಾಮುಲು ಅವರೇ, ನಮಗೆ ಗೊತ್ತಿರೋ ಅಂದ್ರೆ ಎಲ್ರಿಗೂ ಗೊತ್ತಿರತಕ್ಕಂಥ ವಿಚಾರ ಇದು. ರೆಡ್ಡಿ ಅವರು ರಿಲೀಸ್ ಆಗದೆ ಮನೆ ಗೃಹ ಪ್ರವೇಶ ಕೂಡ ಮಾಡಲ್ಲ, ರೆಡ್ಡಿ ಅವರು ಬಳ್ಳಾರಿ ಕಾಲು ಹಿಡಿದ್ರೆ ಗೃಹ ಪ್ರವೇಶವನ್ನೇ ಮಾಡಲ್ಲ ಅಂತ ಕಾದಿದ್ದವ್ರು ನೀವು. ಅಷ್ಟು ಚೆನ್ನಾಗಿದ್ರೆ ಅಣ್ತಂದಿರ್ತಾರ, ಏನಾಯ್ತು ಅಂತ? ಸರ್, ಯಾಕೋ ಏನಾಯ್ತೋ ಗೊತ್ತಿಲ್ಲ ಸರ್. ಯಾಕೋ ಅವರು ಇತ್ತೀಚೆಗೆ ನಮ್ಮ ಮೇಲೆ ಅಂದ್ರೆ ಅವರು ಯಾಕೋ ನಾನೇನನ್ನ
ಅವರು ಎಲ್ಲಿ ನಾನು ನಿನ್ನ ಅಡ್ಡಿ ಬರ್ತೀನಿ ಅಂತೇಳಿ ಅಂದ್ಕೊಂಡಿರ್ಬೋದು, ಅವ್ರು ಹೇಳೋರು ಇರ್ಬೋದು. ಅವ್ರು ಹೇಳಿದಂತ ಟೈಮ್ಲಿ ಅವ್ರಿಗೆ ಎಲ್ಲೊಂದ್ ಕಡೆ ಈಗ ನಾನ್ ಸ್ವಂತಾಗಿ ಬೆಳಿಬೇಕು, ನಾನ್ ದುಡ್ಡನ್ನ ಆಗ್ಬೇಕಂದಿರ್ಬೋದು. ನಂದೇನು ಅಭ್ಯಂತರ ಅವ್ರು ಬೆಳಿಲಿ ಸರ್, ಚಲೋ ಇಲ್ಲ. ಆದ್ರೆ ನನ್ನ ರಾಜಕಾರಣಕ್ಕೆ ನೀನ್ ಬಂದು ಈ ರೀತಿ ನನ್ಗೆ ತೊಂದರೆ ಮಾಡೋದು, ನನ್ ಬಗ್ಗೆ ಇಲ್ಲಿಂದ ಡೆಲ್ಲಿ ತನಕ ಕೂಡ ನನ್ನ ಬಗ್ಗೆ ಕೆಟ್ಟದಾಗಿ ಹೇಳ್ಕೊಂಡು ಹೋಗೋದು, ರಾಮ್ಲು ಸೋಲಿಕ್ಕೆ ಕಾರಣ ರಾಮ್ಲುನೇ ಕಾರಣ ಅನ್ನಂಥದ್ದು, ಈ ರೀತಿ ಸುಳ್ಳಿನ ಮೇಲೆ ಈ ರೀತಿ ರಾಜಕಾರಣ ಮಾಡಬಾರ್ದು ಸರ್. ಯಾಕಂದ್ರೆ ನಮ್ಮ ರಾಜಕಾರಣದ ಗೌರವದ ಪ್ರಶ್ನೆ. ನಮ್ಗೆ ರಾಜಕಾರಣ ಕಳಂಕ ಬಂದ್ಬಿಟ್ಟೆ ಮುಂದೆ ರಾಜಕಾರಣ ಮಾಡೋದೇ ಕಷ್ಟ ಆಗುತ್ತೆ. ಆ ಪರಿಸ್ಥಿತಿ ಬರಬಾರ್ದು ಅನ್ನೋದು ಕಾರಣಂತ ಇದೀನಿ ಸರ್. ಅಲ್ಲ, ಈಗ ನೀವು ಯಾವತ್ತಾದ್ರೂ ರೆಡ್ಡಿ ಅವ್ರನ್ನ ಕಂಡು ಮಾತಾಡಿದ್ದೀರಾ? ಇದೇನು ಈ ತರ ಆಗ್ತಿದೆ, ನಾವೆಲ್ಲ ಚೆನ್ನಾಗಿದ್ದವರು, ಬನ್ನಿ ಮಾತಾಡೋಣ ಅಂತ ಕರೆದಿದ್ದೀರಾ? ಮಾತಾಡೋ ಅವಕಾಶ ಸಿಕ್ಕಿಲ್ಲ ಸರ್. ಓಕೆ. ಒಂದು ವೇಳೆ ರೆಡ್ಡಿ ಅವ್ರು ಕರೆದ್ರೆ, ಅಥವಾ ನೀವೇ ರೆಡ್ಡಿ ಅವ್ರಿಗೆ ಒಂದು ಕಾಲ್ ಮಾಡಿ ಬನ್ನಿ ಮಾತಾಡೋಣ ಅಂತ ನೀವು ಮಾತಾಡ್ಕೊಳ್ಬಹುದಲ್ವಾ? ರಾಮುಲು ಅವರೇ, ಕೇಳಿಸ್ತಾ ಇದೆಯಾ? ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ ರಾಮುಲು ಅವರೇ? ಸಂಪರ್ಕ ಕಡಿತಗೊಂಡಿದೆ. ರಾಮುಲು ಅವರು ಒಂದು ದುಃಖ ಹೇಳ್ಕೊಳ್ತಾ ಇದ್ದಾರೆ. ಬಂಗಾರು ಹನುಮಂತು ಅವರ ವಿಚಾರದಲ್ಲಿ ಗಂಟೆಗಟ್ಟಲೆ ನಾನು ಭಾಷಣ ಮಾಡಿದ್ದೀನಿ, ಗಂಟೆಗಟ್ಟಲೆ ಮಾತಾಡಿದ್ದೀನಿ. ನಾನು ತಿರುಗಿದಿರೋ ಬೀದಿಗಳೇ ಇಲ್ಲ. ಈಗ ಸೋತುಬಿಟ್ರು ಅಂದ ತಕ್ಷಣ, ರಾಮುಲು ಕಾರಣದಿಂದ ಸೋತುಬಿಟ್ರು ಅಂತ ರಾಧಾಮೋಹನ್ ದಾಸ್ ಅವರು ಉಸ್ತುವಾರಿಯವರು ಅವ್ರು ಹೇಳ್ತಾ ಇದ್ದಾಗ ವಿಜಯೇಂದ್ರ ಅವ್ರು ನಗುತ್ತಾ ಇದ್ರು ಅಂತ. ವಿಜಯೇಂದ್ರ ನಗುತ್ತಾ ಇದ್ದರು. ನನಗೆ ಅದರಿಂದ ಬಹಳ ಬೇಜಾರಾಯಿತು. ಅದಕ್ಕೆ ನಾನು ವಿಜಯೇಂದ್ರ ಅವ್ರಿಗೂ ಹೇಳಿಬಿಟ್ಟೆ, ನಿಮ್ಗೆ ಇಷ್ಟ ಇದ್ದರೆ ಇರ್ತೀನಿ ಸ್ವಾಮಿ, ನನಗೇನಿಲ್ಲ, ನಾನು ಹೊರಟುಬಿಡ್ತೀನಿ ಬೇರೆ ಪಾರ್ಟಿಗಳ ಕಡೆಗೂ, ನನ್ನ ದಾರಿ ನಾನು ನೋಡ್ಕೊಳ್ತೀನಿ. ನೀವು ನನಗೆ ಸಪೋರ್ಟಿಗೆ ಬರಬೇಕಾಗಿತ್ತು. ನನಗೆ ನೀವು ಯಾಕೆ ಸಪೋರ್ಟಿಗೆ ಬರಲಿಲ್ಲ? ಬಂಗಾರು ಹನುಮಂತು ಸೋಲಿಗೆ ನಾನು ಕಾರಣನಾ? ನಾನು ಓಡಾಡಿಲ್ವಾ? ಬೇಕಾದ್ರೆ ವಿಡಿಯೋ ಕ್ಲಿಪ್ಪಿಂಗ್ಸ್ ಇದೆ, ತೊಗೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ನೀವು ಎಷ್ಟು ವಿಡಿಯೋ ಬೇಕಾದರೂ ನೀವು ನೋಡಿ. ನಾನು ದಾರಿಯಲ್ಲೂ ಹೋಗಿ ಪ್ರಚಾರ ಮಾಡ್ಕೊಂಡು ಬಂದಿದ್ದೀನಿ. ನಾನು ಆಯಿತು, ಸೋಲಾಯಿತು, ಸೋಲುಗಳಿಗೆಲ್ಲ ನಾನೇ ಕಾರಣ ಆಗ್ಬಿಡ್ತೀನಿ ಹಾಗಾದರೆ ಅಂತ ಕೂಡ ನಾನು ಮಾತಾಡಿದ್ದೀನಿ. ಸಿ ಟಿ ರವಿಯವರು ಬಂದರು, ಆನಂತರ ವಿಜಯೇಂದ್ರ ಅವರು ಬಂದರು, ಸಮಾಧಾನ ಮಾಡೋಕ್ಕೆ ಕೂಡ ಬಂದರು. ಅದೇನೋ ಗೊತ್ತಿಲ್ಲ, ಬಳ್ಳಾರಿಯಿಂದ ಹಿಡಿದು ಡೆಲ್ಲಿವರೆಗೂ ನಾನು ಹಾಗೆ ಹೇಳಿದೆ ಹೀಗೆ ಹೇಳಿದೆ ಮಾತಾಡ್ಕೊಂಡು ಬರ್ತಾ ಇದ್ದಾರೆ ಎಲ್ಲರೂ ಕೂಡ. ನನಗಿದ್ಯಾಕೋ ಸರಿ ಕಾಣ್ತಾ ಇಲ್ಲ. ಎಲ್ಲ ಚೆನ್ನಾಗಿತ್ತು. ಈಗ ರೆಡ್ಡಿ ಅವ್ರಿಗೆ ಅವ್ರು ಬೆಳಿಬೇಕು, ದೊಡ್ಡ ಲೀಡರ್ ಆಗಬೇಕು ಅಂತ ಅನಿಸ್ಬಿಟ್ಟಿದೆಯೇನೋ, ಅದಕ್ಕೆ ನನ್ನನ್ನು ಹೀಗೆ ಮಾಡ್ತಾ ಇದ್ದಾರೆ ಅಂತ ಕೂಡ ರಾಮುಲು ಅವರು TV5 ಜೊತೆ ಮಾತನಾಡ್ತಾ ಅಳಲು ತೋಡ್ಕೊಂಡಿದ್ದಾರೆ. ಅಂದರೆ ಒಂದು ಕಡೆ ಈಗ ರಾಮುಲು ಅವರು ಈಗ ಅಲ್ಲಿಗೆ ಸುಮ್ಮನಾಗಿಲ್ಲ. ಅವರು ರಾಧಾಮೋಹನ್ ದಾಸ್ ವಿರುದ್ಧವಾಗಿಯೇ ದೂರು ಕೊಟ್ಬಿಟ್ಟಿದ್ದಾರೆ. RSSನ ಮುಖ್ಯಸ್ಥರುಗಳೇ ದೂರು ಕೊಟ್ಟಿದ್ದಾರೆ. ಅವರು ಮೌಖಿಕವಾಗಿ ಯಾವುದೋ ಲಿಖಿತ ರೂಪದಲ್ಲಿ ಏನೋ ಬರೋದು ಹೀಗಾಯಿತು ಹಾಗಾಯಿತು ಅಂತ ಅವ್ರು ಹೇಳಿಲ್ಲ. ಈ ಥರ ನನಗೆ ನೋವಾಗ್ತಾ ಇದೆ. ನನಗೆ ಈಗ ಬಂಗಾರು ಹನುಮಂತು ಸೋಲೋದಕ್ಕೂ ನನ್ನ ಮೇಲೆ ಇವರು ದೂರೋದಕ್ಕೂ ಏನು ರೀ ಸಂಬಂಧ ಇದಕ್ಕೆ? ನಾನು ಪ್ರಚಾರ ಮಾಡಿದಿರೋ ಜಾಗಗಳೇ ಇಲ್ಲ, ಅಷ್ಟು ಮಟ್ಟಿಗೆ ಪ್ರಚಾರ ಮಾಡಿದ್ದೀನಿ, ಈ ಥರ ನಾನು ಟ್ರೀಟ್ ಮಾಡಿಬಿಡ್ತಾ ಇದ್ದಾರಲ್ಲ ಯಾಕೆ ಅಂತ ಇದೀಗ ಅವರು ಒಂದು ಕಡೆ ದೂರನ್ನು ಕೂಡ ಕೊಟ್ಟಿದ್ದಾರೆ ಅಂತ ನೋಡಬೇಕಾಗತ್ತೆ. ರಾಧಾಮೋಹನ್ ಅಂದರೆ ಆಲ್ಮೋಸ್ಟು ಬೇಕಂದರೆ ಪಾರ್ಟಿಯಿಂದ ಒಂದು ಹೆಜ್ಜೆ ಆಚೆ ಕಾಲಿಡೋಕ್ಕೂ ರೆಡಿಯಾಗಿದ್ದಾರೆ ರಾಮುಲು ಅವರು ಅಂತ ಕಾಣ್ತಾ ಇದೆ. ಅದಿಲ್ಲದೆ ಹೋಗಿದ್ರೆ ಈ ಥರ ದೂರೆಲ್ಲ ಕೊಡ್ತಾ ಇರಲಿಲ್ಲ ಅವರು. ಏನಾಗಿದ್ದಾಗಲಿ, ಆದರೆ ಅಂಕಣ್ಣ ಆಗದಿದ್ದರೆ ಡೊಂಕಣ್ಣ ಅಂತ, ಆದರೆ ಅಂಕಣ್ಣ ಆಗದಿದ್ದರೆ ಡೊಂಕಣ್ಣ ಅಂತ ಒಂದು ಕತೆ ಹೇಳ್ತಾರೆ ಹಳ್ಳಿ ಕಡೆ. ಆ ರೀತಿ ಏನಾಗಬೇಕಾಗಿದೆ ನನಗೆ? ಇವರ್ಯಾರೋ ಬೆಳಿಬೇಕು ಅಂದರೆ ನಾನೇನು ಅಡ್ಡ ಇರಲ್ಲಪ್ಪ, ನನ್ನ ಪಾಡು ನಾನು ದಾರಿನ ನೋಡ್ಕೊಳ್ತೀನಿ. ಈಗ ನನ್ನ ಮೇಲೆ ಈ ಥರ ದೂರಬೇಕಾದ್ರೆ, ಒಬ್ಬ ವ್ಯಕ್ತಿ ಸೋಲಿಗೆ ರಾಮುಲು ಕಾರಣ ಅಂತ ಹೇಳಬೇಕಾದ್ರೆ, ಪಕ್ಷ ನನಗೆ ಗೊತ್ತಿರ್ತಕ್ಕಂಥ ನಾಯಕರು, ನಾನು ನೋಡಿರ್ತಕ್ಕಂಥ ನಾಯಕರು ಜೊತೆಗೆ ನಿಲ್ಲದೆ ಹೋಗ್ಬಿಟ್ರಲ್ಲ ನನಗೆ ಅನ್ನೋ ಒಂದು ಸಿಟ್ಟು, ಬೇಸರ, ದುಃಖ ಎಲ್ಲವೂ ಕೂಡ ಶ್ರೀರಾಮುಲು ಅವರಿಗೆ ಇದ್ದಂತೆ ಕಾಣಿಸ್ತಾ ಇದೆ. ಅಂದರು ರಾಮುಲು ಅವರು ಇದೀಗ ಒಂದು ಕಡೆ ಹೇಳಿದ್ದಾರೆ, ನನ್ನ ಹಣೆ ಬರಹ ಸರಿ ಇಲ್ಲದಿರೋದಕ್ಕೆ ಚುನಾವಣೆ ಸೋತ್ಬಿಟ್ಟಿದ್ದೀನಿ ಅಷ್ಟೇ, ನಾನು ಕಾರಣ ಅಲ್ಲ ಇದಕ್ಕೆ, ನನ್ನ ಬೆಂಬಲಕ್ಕೆ ಯಾರೂ ಪಾರ್ಟಿಲಿ ನಿಂತ್ಕೊಳ್ಳಿಲ್ಲ ಅಂತ ಹೇಳಿ ರಾಮುಲು ಅವರು TV5 ಜೊತೆಯಲ್ಲಿ ಮಾತನಾಡಿದ್ದಾರೆ. ನನ್ನ ಸಪೋರ್ಟ್ಗೆ ಯಾರ್ಯಾರೂ ಬಂದಿಲ್ಲ, ನಾನು ತುಂಬ ನೊಂದುಬಿಟ್ಟಿದ್ದೀನಿ ಒಂದು ವಿಚಾರದಲ್ಲಿ. ಬಂಗಾರು ಹನುಮಂತು ಅವರ ಪರವಾಗಿ ನಾನು ಪ್ರಚಾರ ಮಾಡದೇ ಇರೋ ಜಾಗವೇ ಇಲ್ಲ, ಯಾರು ಬೇಕಾದರೂ ವಿಡಿಯೋ ತರಿಸಿ ನೋಡ್ಕೊಳ್ಳಿ. ಇವತ್ತಿಗೆ ನನ್ನ ಗ್ರಹಚಾರ ಸರಿ ಇರಲಿಲ್ಲ, ಬಂಗಾರು ಹನುಮಂತು ಸೋತ್ಬಿಟ್ರು. ಬಳ್ಳಾರಿಯಲ್ಲಿ ರೆಡ್ಡಿ ಹೇಳಿದ್ದೇ ಮಾತಾಗ್ಬಿಟ್ಟಿದೆ, ರೆಡ್ಡಿ ಹೇಳುವಂತೆಯೇ ಕೇಳುವಂತಾಗ್ಬಿಟ್ಟಿದೆ. ಜನಾರ್ದನ್ ರೆಡ್ಡಿ ವಿರುದ್ಧವಾಗಿಯೇ ಶ್ರೀರಾಮುಲು ಅವರು ಕಿಡಿಕಾರಿದ್ದಾರೆ. TV5 ಜೊತೆಯಲ್ಲಿ ಅವರು ಮಾತನಾಡ್ತಾ, ನನ್ನ ವಿರುದ್ಧ ಸುಳ್ಳು ಹೇಳಿಕೊಂಡು ರಾಜಕಾರಣ ಮಾಡ್ತಾ ಇದ್ದಾರೆ, ಯಾರೋ ದೊಡ್ಡ ಲೀಡರ್ ಆಗಬೇಕು ಅಂತ ಬಂದುಬಿಟ್ಟಿದ್ದಾರೆ ಬಳ್ಳಾರಿಗೀಗ ಅಂಥೇಳಿ TV5 ಕನ್ನಡಕ್ಕೆ ಶ್ರೀರಾಮುಲು ಅವರು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ನಾನೇನಾದರೂ ಅಪ್ಪಿ ಈ ಸೋಲಿಗೆ ಕಾರಣ ಆಗಿಬಿಟ್ರೆ ನಾನು ರಾಜೀನಾಮೆ ಕೊಟ್ಬಿಡ್ತೀನಿ. ಈ ಸೋಲಿಗೆ ನಾನು ಕಾರಣ ಅಲ್ಲ, ಗ್ರಹಚಾರ. ಒಬ್ಬರು ಗೆಲ್ತಾರೆ, ಒಬ್ಬರು ಸೋಲ್ತಾರೆ. ಸೋತಾಗೆಲ್ಲ ರಾಮುಲು, ಗೆದ್ದಾಗೆಲ್ಲ ಇನ್ನೊಬ್ಬರ. ನಾನೆಲ್ಲ ಕಷ್ಟಪಟ್ಟಿಲ್ವಾ, ಇಲ್ಲಿ ಚುನಾವಣೆಯಲ್ಲಿ ಓಡಾಡಿಲ್ವ ನಾನು ಅಂತ ಕೂಡ